ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋನಲ್ಲಿ SEP ಫೋರ್ತ್ ಸೆಮ್ BCom ಕನ್ನಡ ಪಠ್ಯಪುಸ್ತಕದಲ್ಲಿ ಇಡಲಾಗಿರುವಂತಹ ಕಾಫಿಯ ಮುಕ್ತ ಮಾರುಕಟ್ಟೆ ಈ ಪಾಠವನ್ನು ಬರೆದಿರುವಂಥವರು ರಾಜೇಶ್ವರಿ ತೇಜಸ್ವಿ. ಈ ವಿಡಿಯೋನಲ್ಲಿ ಈ ಪಾಠದ ಸಾರಾಂಶವನ್ನು ತಿಳಿದುಕೊಳ್ಳೋಣ. ರಾಜೇಶ್ವರಿ ತೇಜಸ್ವಿ ಅವರು ಬರೆದಿರುವಂತಹ ಕಾಫಿಯ ಮುಕ್ತ ಮಾರುಕಟ್ಟೆ ಪಾಠವು ಕಾಫಿ ಬೆಳೆಗಾರರ ಹೋರಾಟ, ಕಾಫಿ ಮಂಡಳಿಯ ಕಾರ್ಯವೈಖರಿ ಏನಿದೆ, ಕಾಫಿ ಕೃಷಿಯ ವೈಶಿಷ್ಟ್ಯತೆಗಳು ಏನು ಮತ್ತು ಮುಕ್ತ ಮಾರುಕಟ್ಟೆ ವ್ಯವಸ್ಥೆಯ ಮಹತ್ವವನ್ನು ವಿವರಿಸಿದ್ದಾರೆ. 1971ರಲ್ಲಿ ಹಿರಿಯ ಸಾಹಿತಿ ಹಾಗೂ ಕೃಷಿಕರಾದಂತಹ ತೇಜಸ್ವಿಯವರು ಕಾಫಿ ಮಂಡಳಿಯ ನೀತಿಗಳನ್ನು ವಿರೋಧಿಸ್ತಾರೆ. ತಮ್ಮ ಕಾಫಿಯನ್ನು ತಾವೇ ಮಾರಾಟ ಮಾಡ್ತೇನೆ ಅಂತ ಘೋಷಿಸಿದರು. ಆ ಕಾಲದಲ್ಲಿ ಕಾಫಿ ಬೆಳೆಗಾರರು ತಮ್ಮ ಉತ್ಪನ್ನವನ್ನು ಅಂದರೆ ತಾವು ಏನು ಬೆಳೆದಿರ್ತಾರಲ್ಲ ಅದನ್ನು ನೇರವಾಗಿ ಮಾರಾಟ ಮಾಡೋ ಅವಕಾಶ ಇರಲಿಲ್ಲ. ಅವರು ಕಾಫಿ ಮಂಡಳಿಯ ಮೂಲಕವೇ ಕಾಫಿಯನ್ನು ಮಾರಾಟ ಮಾಡಬೇಕಾಗಿತ್ತು. ಈ ವ್ಯವಸ್ಥೆಯನ್ನು ಪೋಲಿಂಗ್ ವ್ಯವಸ್ಥೆ ಅಂತ ಕರೆಯಲಾಗ್ತಿತ್ತು. ಇದರಿಂದ ಬೆಳೆಗಾರರಿಗೆ ಸ್ವತಂತ್ರವಾಗಿ ವ್ಯಾಪಾರ ನಡೆಸೋ ಅವಕಾಶ ಇರಲಿಲ್ಲ. ಆದರೆ ಕಾಫಿ ಮಂಡಳಿ ಕೇವಲ ಮಾರಾಟದ ವ್ಯವಸ್ಥೆಯಷ್ಟೇ ಅಲ್ಲದೆ ಕಾಫಿ ಸಂಶೋಧನೆ ಮತ್ತು ಕೃಷಿ ಅಭಿವೃದ್ಧಿಗೂ ಸಹಕಾರ ನೀಡಿತು. ಸಂಶೋಧನಾ ಕೇಂದ್ರಗಳನ್ನು ಸ್ಥಾಪಿಸಿ ಹೊಸ ತಂತ್ರಜ್ಞಾನಗಳನ್ನು ಪರಿಚಯಿಸಿತು. ಇದರಿಂದ ಕಾಫಿ ಉತ್ಪಾದನೆ ಹೆಚ್ಚಾಯಿತು. ಸಣ್ಣ ಬೆಳೆಗಾರರ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೋಸ್ಕರ ಮಂಡಳಿಯಲ್ಲಿ ಅವರ ಪ್ರತಿನಿಧಿಗಳನ್ನು ಕೂಡ ಸೇರಿಸಲಾಯಿತು. ಕಾಲಕ್ರಮೇಣ ಕಾಫಿ ಮಂಡಳಿಯಲ್ಲಿ ತುಂಬ ಸಮಸ್ಯೆಗಳು ಕಾಣಿಸಿಕೊಂಡವು. ಬೆಳೆಗಾರರಿಗೆ ಹಣ ಪಾವತಿಯಲ್ಲಿ ವಿಳಂಬ ಆಗೋದಕ್ಕೆ ಶುರುವಾಯಿತು. ಅವ್ಯವಹಾರಗಳು, ಕಳ್ಳತನಗಳು, ತಪ್ಪು ಆಡಳಿತ ಹೆಚ್ಚಾದವು. ದೇಶದಲ್ಲಿ ಕಾಫಿ ಉತ್ಪಾದನೆ ಹೆಚ್ಚಾದರೂ ದೇಶೀಯ ಬಳಕೆಯನ್ನು ಹೆಚ್ಚಿಸೋದಕ್ಕೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಿಲ್ಲ. ಇದರಿಂದ ವಿಶೇಷವಾಗಿ ಸಣ್ಣ ಬೆಳೆಗಾರರು ತುಂಬ ಸಂಕಷ್ಟಕ್ಕೆ ಸಿಲುಕಿದ್ರು. ಈ ಸಮಸ್ಯೆಗಳನ್ನು ಗಮನಿಸಿದಂತಹ ತೇಜಸ್ವಿಯವರು ಕಾಫಿ ಬೆಳೆಗಾರರಲ್ಲಿ ಒಂದು ಜಾಗೃತಿ ಮೂಡಿಸೋದಕ್ಕೆ ಮುಂದಾದರು. ಅವರು ದಕ್ಷಿಣ ಭಾರತದ ಬೆಳೆಗಾರರ ಒಕ್ಕೂಟವನ್ನು ರಚಿಸಿ ಹೋರಾಟ ನಡೆಸಿದ್ರು. ಸಭೆಗಳು, ಚಳುವಳಿಗಳು ಹಾಗೆ ಲೇಖನಗಳ ಮೂಲಕ ರೈತರ ಹಕ್ಕುಗಳಿಗಾಗಿ ಧ್ವನಿ ಎತ್ತಿದ್ರು. ಈ ರೀತಿಯ ಅವರ ನಿರಂತರವಾದಂತಹ ಪ್ರಯತ್ನಗಳ ಫಲವಾಗಿ 1993ರಲ್ಲಿ ಕಾಫಿಗೆ ಮುಕ್ತ ಮಾರುಕಟ್ಟೆ ವ್ಯವಸ್ಥೆ ಜಾರಿಗೆ ಬಂತು. ಇದರಿಂದಾಗಿ ಬೆಳೆಗಾರರು ತಮ್ಮ ಕಾಫಿಯನ್ನು ತಾವೇ ಮಾರಾಟ ಮಾಡುವಂತಹ ಸ್ವಾತಂತ್ರ್ಯ ಪಡೆದರು. ಕಾಫಿಯ ಬೆಲೆಯೂ ಕೂಡ ಗಣನೀಯವಾಗಿ ಏರಿಕೆ ಆಯಿತು. ಇದರಿಂದ ರೈತರ ಆದಾಯ ಮತ್ತು ಜೀವನ ಮಟ್ಟ ಸುಧಾರಿಸಿತು. ಪಾಠದಲ್ಲಿ ಕಾಫಿ ಬೆಳೆ ಕುರಿತು ಆಸಕ್ತಿದಾಯಕ ಮಾಹಿತಿಯನ್ನು ನೀಡಲಾಗಿದೆ. ಕೆಲವು ವಿದ್ಯಾರ್ಥಿಗಳಿಗೆ ಕಾಫಿ ಮತ್ತು ಭತ್ತದ ಬೆಳೆಯ ಬಗ್ಗೆ ಸರಿಯಾದ ಮಾಹಿತಿ ಇರಲಿಲ್ಲ ಎಂಬ ಘಟನೆಯ ಮೂಲಕ ಲೇಖಕಿ ಕೃಷಿಯ ಕುರಿತು ಅರಿವು ಮೂಡಿಸೋ ಅಗತ್ಯವನ್ನು ಈ ಪಾಠದ ಮೂಲಕ ತಿಳಿಸ್ತಾ ಇದ್ದಾರೆ. ಕಾಫಿಯ ಸೌಂದರ್ಯ, ಅದರ ಕೃಷಿ ವಿಧಾನ ಹಾಗೆ ಮಾರುಕಟ್ಟೆಯ ಕುರಿತು ಜನರಿಗೆ ತಿಳಿಸಬೇಕು ಎಂಬ ಉದ್ದೇಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಮುಖ್ಯವಾಗಿ ಅರೇಬಿಕಾ ಮತ್ತು ರೊಬಾಸ್ಟಾ ಅನ್ನೋ 2 ವಿಧದ ಕಾಫಿಗಳನ್ನು ಬೆಳೀತಾರೆ. ಅರೇಬಿಕಾ ಗಿಡಗಳು ಗಿಡ್ಡವಾಗಿದ್ದು ಉತ್ತಮ ಗುಣಮಟ್ಟದ ಕಾಫಿ ನೀಡುತ್ತೆ. ರೊಬಾಸ್ಟಾ ಗಿಡಗಳು ಎತ್ತರವಾಗಿ ಬೆಳೆಯುತ್ತೆ, ಹೆಚ್ಚು ಫಸಲು ನೀಡುತ್ತೆ ಮತ್ತು ಬೆಳೆಯೋದಕ್ಕೆ ಸುಲಭವಾಗಿರುತ್ತೆ. ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ಕಾಫಿ ಹಣ್ಣುಗಳು ಹಣ್ಣಾಗುತ್ತೆ. ಆಗ ಕೆಲಸಗಾರರು ಅವುಗಳನ್ನು ಕೀಳಿ ಸಂಸ್ಕರಣೆಗೆ ಕಳುಹಿಸ್ತಾರೆ. ಕಾಫಿ ಹಣ್ಣುಗಳನ್ನು ಸಂಸ್ಕರಿಸಿ ಅಂದರೆ ಎಲ್ಲನೂ ಕಲೆಕ್ಟ್ ಮಾಡಿ ಪಾರ್ಚಾಮೆಂಟ್ ಕಾಫಿ ಮತ್ತು ಚೆರಿ ಕಾಫಿ ಅನ್ನೋ 2 ವಿಧಗಳಲ್ಲಿ ತಯಾರಿಸಲಾಗುತ್ತೆ. ಪಾರ್ಚಾಮೆಂಟ್ ಕಾಫಿಗೆ ಹೆಚ್ಚಿನ ಗುಣಮಟ್ಟ ಹಾಗೆ ಬೆಲೆ ಇರುತ್ತೆ. ಇತ್ತೀಚಿನ ತಂತ್ರಜ್ಞಾನಗಳಿಂದ ಕಾಫಿ ಸಂಸ್ಕರಣೆ ವೇಗವಾಗಿ ಹಾಗೂ ಸುಲಭವಾಗಿ ನಡೀತಾ ಇದೆ. ಒಟ್ಟಾರೆಯಾಗಿ ಈ ಪಾಠ ರೈತರ ಹಕ್ಕುಗಳ ಮಹತ್ವ, ಮುಕ್ತ ಮಾರುಕಟ್ಟೆಯ ಅಗತ್ಯ, ಕೃಷಿಯಲ್ಲಿ ಸಂಶೋಧನೆಯ ಅವಶ್ಯಕತೆ ಹಾಗೆ ತಂತ್ರಜ್ಞಾನದ ಪಾತ್ರ ಹಾಗೂ ತೇಜಸ್ವಿ ಅವರ ದೂರದೃಷ್ಟಿಯ ಹೋರಾಟವನ್ನು ಪರಿಚಯಿಸ್ತಾ ಇದೆ. ರೈತರು ಜಾಗೃತರಾಗಿ ತಮ್ಮ ಹಕ್ಕುಗಳಿಗಾಗಿ ಹೋರಾಡಿದರೆ ಸಮಾಜದಲ್ಲಿ ಉತ್ತಮವಾದಂತಹ ಬದಲಾವಣೆಗಳನ್ನು ತರಬಹುದು ಅನ್ನೋ ಸಂದೇಶವನ್ನು ಈ ಪಾಠ ನೀಡ್ತಾ ಇದೆ.